ರಾಘವೇಂದ್ರ ಕ್ಯಾರೆಕ್ಟರ್ ನೋಡಿದಂಥ ಕೆಲವೊಂದಷ್ಟು ಮಹಿಳಾ ವೀಕ್ಷಕರಿಗೆ ನನಗೆ ಇದೇ ಥರ ಗಂಡ ಬೇಕು, ಇದೇ ಥರ ಬಾಯ್ ಫ್ರೆಂಡ್ ಬೇಕು ಅಂತ ಅನಿಸಿದೆ. ನಿಮಗೆ ಸೋಷಿಯಲ್ ಮೀಡಿಯಾದಲ್ಲಿ ಯಾವ ರೀತಿ ಕಮೆಂಟ್ಸ್ ಬರುತ್ತೆ? ಪ್ರಪೋಸ್ ಮಾಡಿದ್ದಾರೆ? ಇಲ್ಲ, ಕಮೆಂಟ್ಸಲ್ಲಿ ನಾನು ಆದಷ್ಟು ನನಗೆ ಇನ್ಸ್ಟಾಗ್ರಾಮಲ್ಲಿ ನಾನು ಆ್ಯಕ್ಚುಲಿ ಸೋಷಿಯಲ್ ಮೀಡಿಯಾಲೆಲ್ಲ ಇನ್ಯಾಕ್ಟಿವ್ ಜಾಸ್ತಿ. ನಮ್ಮ ಸೀರಿಯಲ್ಗೆ ಬಂದಾದ್ಮೇಲಿಂದ ಒಂದು ಸ್ವಲ್ಪ ಆ್ಯಕ್ಟಿವ್ ಆಗಿದ್ದೀನಿ. ಅದು ತುಂಬ ನಮ್ಮ ಪಲ್ಲವಿ ಆಗಿರ್ಬೋದು, ಝಾನ್ಸಿ ಆಗಿರ್ಬೋದು, ಅವರೆಲ್ಲ ತುಂಬ ಬೈದು ಹೇಳ್ತಿರ್ತಾರೆ ಇಲ್ಲ ಪೋಸ್ಟ್ ಮಾಡು ಅಂತ. ಎಷ್ಟೊಂದು ಸತಿ ಕಿತ್ಕೊಂಡು ಅವರೇ ನಂದು ಪ್ರೊಫೈಲ್ ತೆಗೆದ್ಬಿಟ್ಟು ಅವರೇ ಪೋಸ್ಟ್ ಮಾಡಿರೋದು ಉಂಟು. ಇಲ್ಲ, ಒಳ್ಳೆ ಕಮೆಂಟ್ಸ್ ಬರುತ್ತೆ. ಇನ್ಸ್ಟಾಗ್ರಾಮಲ್ಲಿ ಮೆಸೇಜಸ್ ಮಾಡ್ತಾರೆ, ರಿಪ್ಲೈ ಮಾಡ್ತೀನಿ. ಏನಂತ ಬರುತ್ತೆ ಅಂತ ಕೇಳಿದ್ರಿ ಅಲ್ವಾ? ಅದೇ ಲವ್ ಯು ರಾಘು, ತುಂಬ ಕ್ಯೂಟ್ ಆಗಿದ್ದೀರಾ, ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡ್ತೀರಾ. ನಾನು ಥ್ಯಾಂಕ್ ಯು ಮೇಡಮ್ ಅಂತ ಹೇಳ್ತೀನಿ ಅಷ್ಟೇ. ಸೋಷಿಯಲ್ ಮೀಡಿಯಾದಲ್ಲಿ ಇನ್ಆ್ಯಕ್ಟಿವ್ ಅಂತ ಹೇಳಿದ್ರಿ. ಇವತ್ತು ಎಷ್ಟೋ ಜನ ಬೆಳಗ್ಗೆ ಎದ್ದು ಕೂಡಲೇ ಮೊಬೈಲ್ ಯೂಸ್ ಮಾಡ್ತಾರೆ, ಇನ್ಸ್ಟಾಗ್ರಾಮ್ ರೀಲ್ಸ್ ನೋಡೋದ್ರಲ್ಲೇ ಅವರ ಸಮಯವನ್ನು ಕಳೆಯೋದುಂಟು. ನೀವು ಇದಕ್ಕೆ ತದ್ವಿರುದ್ಧ, ಯಾಕೆ ಅಂತ? ತದ್ವಿರುದ್ಧ ಅಂತ ಏನಿಲ್ಲ, ನಾನು ಫ್ರೀ ಟೈಮಲ್ಲಿದ್ದಾಗ ನೋಡ್ತೀನಿ. ಬಟ್ ತುಂಬ ಅಡಿಕ್ಟಿವ್ ಅಂತ ಆ ಥರ ಎಲ್ಲ ಏನೂ ಇಲ್ಲ. ನಾನು ಸ್ವಲ್ಪ ನನ್ನ ಲೈಫಲ್ಲಿ ಪ್ರೈವೇಟ್ ಆಗಿರೋದಕ್ಕೆ ಇಷ್ಟಪಡ್ತೀನಿ. ಸೊ ಇವಾಗ ನಾನು ಪಬ್ಲಿಕ್ ಫಿಗರ್ ಆಗಿರೋದ್ರಿಂದ, ಸೀರಿಯಲಲ್ಲಿ ನನ್ನನ್ನು ಜನ ಇಷ್ಟಪಡೋದ್ರಿಂದ, ಸೊ ಅವರು ಎಕ್ಸ್ಪೆಕ್ಟ್ ಮಾಡ್ತಾರೆ. ಇವಾಗ ಇನ್ಸ್ಟಾಗ್ರಾಮಲ್ಲಿ ನಾನೇನೋ ಫಾಲೋ ಮಾಡ್ತಾರೆ ಅಂದರೆ ಅವರು ನಾನೇನೇನು ಅಪ್ಡೇಟ್, ನಂದು ದಿನನಿತ್ಯ ಹೇಗಿರುತ್ತೆ ಅಂತ ಅವರು ವೀಕ್ಷಿಸೋಕ್ಕೆ ಅವ್ರು ನನ್ನ ಫಾಲೋ ಮಾಡಿರ್ತಾರೆ. ಲೈಕ್ ಅಟ್ಲೀಸ್ಟ್ ಸಂಹೌ ಮುಂಚೆ ಇಲ್ಲ ಅಂದ್ರೂ ಇವಾಗ ಅದನ್ನು ಕೀಪಪ್ ಮಾಡೋಕ್ಕೆ ಟ್ರೈ ಮಾಡ್ತಿದ್ದೀನಿ. ಬಟ್ ನನಗೆ ಆ್ಯಕ್ಚುಲಿ ಸೋಷಿಯಲ್ ಮೀಡಿಯಾ ಎಲ್ಲ ಅಷ್ಟೊಂದು ಇಷ್ಟ ಇಲ್ಲ.